ಹೆಸರು ಮಧು ಅಂತ ಸರ್, ವಿಜಯಪುರ ಡಿಸ್ಟಿಕ್. ಬಟ್ ನಮ್ದು ಕಾರವಾರ ಡಿಪೋ ಬಂದು 30 ಇಯರ್ಸ್. ಯಾರಿಗೆ ಡ್ರೈವಿಂಗ್ ಕೊಡಿ ಅವ್ರು ಸ್ವಲ್ಪ ಫಸ್ಟ್ ತಿಳುವಳಿಕೆ ಹೇಳಿ, ನೋಡಪ್ಪ ಇದು ನಂದಲ್ಲ, ಇದು ನಿಂದ್ ಗಾಡಿ, ಹೌದಾ? ಯಾವ್ದೇ ಬೈಕ್ ತಗೊಳ್ಳಿ, ನೀವೇನೇ ತಗೊಳ್ಳಿ, ಹೌದಲ್ವಾ? ಇದನ್ನ ನಾವ್ ಎಷ್ಟು ಪ್ರೀತಿಸ್ತೀವೋ ಅದು ನಮ್ಮನ್ನು ಪ್ರೀತಿಸುತ್ತೆ. ಹೈಟ್ ಕಡಿಮೆ ಇರ್ತಾರೆ ಅವ್ರಿಗೆ ಇದು ಆಗಲ್ಲ. ಮತ್ ಕೆಲವೊಬ್ರು ಹೊಟ್ಟೆ ಇರ್ತದೆ, ಅದು ಇದು ಈ ತರ ಸ್ಟೀರಿಂಗ್ ನಾವು ಕಾರ್ ತರನೇ ಅಡ್ಜಸ್ಟ್ ಹಿಂದೆ ಮುಂದೆ ಆಡಿಸ್ಕೋಬಹುದು. ಇದಾಯ್ತಾ? ಮತ್ತೆ ಇದು ಇನ್ನೊಂದು ಗೇರ್ ತುಂಬಾ ಸ್ಮೂತ್ ಇದೆ. ಈ ಗಾಡಿಗಳು ಕ್ಲಚ್ ಆಪರೇಟ್ ಮಾಡ್ದೇನೆ ಯಾವತ್ತೂ ಗೇರ್ ಹಾಕಬಾರ್ದು. ಕ್ಲಚ್ ಕಂಪಲ್ಸರಿ ಆಪರೇಟ್ ಮಾಡ್ಲೇಬೇಕು. ಯಾವ್ದಾದ್ರು ಅಷ್ಟೇ, ಕಾರ್ ಆದ್ರೂ ಅಷ್ಟೇ, ಇದು ಆದ್ರೂ ಅಷ್ಟೇ, ಯಾವ್ದೇ ವೆಹಿಕಲ್ ತಗೊಳ್ಳಿ. ಅದನ್ನ ತುಂಬಾ ಸ್ಮೂತ್, ಇವು ಬಾಳ ಅಂದ್ರೆ ಬಾಳ ಸ್ಮೂತ್ ಇದಾವ ಗಾಡಿ. ನಾವು ರಫ್ ಅಂಡ್ ಟಫ್ ಯೂಸ್ ಮಾಡುವಂಗಿಲ್ಲ. ಅಂದ್ರೆ ನಾವು ಮನೇಲಿ ಮಗು ಹೆಂಗ್ ನೋಡ್ಕೋತೀವಿ ಆತರ ನೋಡ್ಕೋಬೇಕು. ಆತರ ನೋಡ್ಕೊಂಡಾಗ ಅದು ನಮ್ಮನ್ನ ಚೆನ್ನಾಗಿ ನೋಡ್ಕೊಳ್ಳೋದು. ಇದು ನೋಡಿ, ಇದು ಕ್ಯಾಮ್ರಾ, ಇದು ಸಿಸ್ಟಮ್, ಇದೆಲ್ಲ ನಾವ್ ಮಾಡ್ಕೋಬಹುದು. ಬಟ್ ಗಾಡಿ ಜೊತೆ ಬಂದಿರೋದು ಇದು ಯಾವ್ದು ಇಲ್ಲ. ಇದು ಬಾಡಿ ಏನ್ ಕಟ್ತಾರಲ್ವಾ, ಇದು ಅವ್ರಿಗೆ ಸಂಬಂಧಪಡುತ್ತೆ. ಇದು ನಾವು ನಮ್ಮ ಡಿಪಾರ್ಟ್ಮೆಂಟ್ ನವರು ಕೇಳಿ ಮಾಡ್ಸಿದ್ದೀವಿ. ಯಾಕಂದ್ರೆ ಇವಾಗ ನೋಡಿ, ನಾವು ಗಾಡಿ ಓಡಿಸ್ತಾ ಇರ್ತೀವಿ. ಈಗ ಸಪೋಸ್ ಯಾರಾದ್ರೂ ಅಡ್ಡ ಬರ್ತಾರೆ, ಈಗ ನನ್ನಿಂದನೂ ತಪ್ಪಾಗಿರ್ಬೋದು, ಇಲ್ಲ ಅವರಿಂದನೂ ತಪ್ಪಾಗಿರ್ಬೋದು. ಅವಾಗ ಇಬ್ರಲ್ಲಿ ವಾದ ವಿವಾದ ಆಗ್ತವೆ. ಇದು ಯಾರಿಗೆ ಆಗೋದೇ ಬೇಡ. ಈ ಡೈರೆಕ್ಟ್ ಕ್ಯಾಮ್ರಾ ಇರುತ್ತೆ, ಯಾರು ತಪ್ಪು, ನಂದು ತಪ್ಪಿದ್ರೆ ನಂದು ಹೇಳುತ್ತೆ, ಅವ್ರು ತಪ್ಪಿದ್ರೆ ಅವ್ರದ್ದು ಹೇಳುತ್ತೆ, ಹೌದಲ್ವಾ? ಹಿಂಗಾಗಿ ನಮ್ ಡಿಪಾರ್ಟ್ಮೆಂಟ್ ತುಂಬಾ ದುಡ್ಡುಗಳು ಕೊಟ್ಬಿಟ್ಟಿದೆ. ಅದಕ್ಕೋಸ್ಕರ ಇದು ಯಾರಿಗೂ ಸಮಸ್ಯೆ ಆಗಬಾರ್ದು, ನಮ್ಮ ಚಾಲಕರಿಗೂ ಸಮಸ್ಯೆ ಆಗಬಾರ್ದು, ಇನ್ನೊಬ್ರಿಗೂ ಸಮಸ್ಯೆ ಆಗಬಾರ್ದು. ತಪ್ಪೇ ಅಲ್ವಾ? ಯಾರು ಡ್ರೈವಿಂಗ್ ಚೆನ್ನಾಗಿದೆ ಸರ್, ಒಟ್ಟ ಸುಸ್ತು ಅನ್ಸಲ್ಲ. ಎಷ್ಟೇ ಕಿಲೋಮೀಟರ್ ಹೋದ್ರೂ ಒಟ್ಟ ಬೇಜಾರಾಗಲ್ಲ. ಚೆನ್ನಾಗಿದೆ ಕಾರ್, ಸೇಮ್ ಕಾರ್, ಎಲ್ಲ ಸ್ಮೂತ್ ಇದೆ. ಅವಾಗ ಸ್ವಲ್ಪ ಇಂಜಿನ್ ಸೌಂಡ್ ಜಾಸ್ತಿ ಬರ್ತಿತ್ತು, ಅದರಿಂದ ಕಿರಿಕಿರಿ ಆಗ್ತಿತ್ತು. ಮತ್ತೆ ಇನ್ನೊಂದು ಗೇರ್ಗಳು ಸ್ವಲ್ಪ ಟೈಟ್ ಬೀಳ್ತಿದ್ವು, ಹಿಂಗಾಗಿ ಬಹಳ ಕಿರಿಕಿರಿ ಇರ್ತಿತ್ತು. ಅವಾಗ ಗೇರ್ ಎಲ್ಲ ಈ ತರ ಬರ್ತಿದ್ವು, ಹಿಂಗೆ ಇವೆಲ್ಲ ಸ್ಮೂತ್ ಒಂಥರ. ಇವಾಗ ಇಲ್ಲ, ಈಗ ಒಂದು 100 ಏನೋ ಬಸ್ ಬಂದಿದೆ ಸರ್